ಬಳ್ಳಾರಿಯಲ್ಲಿ ಏನು ಬ್ಯಾನರ್ ವಿಚಾರವಾಗಿ ದೊಡ್ಡ ಗಲಭೆ ಆದಂಥ ಪ್ರಕರಣ ಇನ್ನೂ ಮಾಸುವ ಮುನ್ನವೇ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ಕೈ ನಾಯಕನ ಒಂದು ದರ್ಪ ಸಾಕಷ್ಟು ರೀತಿಯಲ್ಲಿ ಮಿತಿ ಮೀರಿ ಏನು ಒಬ್ಬ ಕಮಿಷನರ್ ಮೇಲೆ ಧಮಕಿ ಹಾಕಿರುವಂಥದ್ದು ಈ ಒಂದು ಪ್ರಕರಣ ಇಡೀ ರಾಜ್ಯಾದ್ಯಂತ ಸದ್ದಾಗ್ತಾ ಇದೆ. ಇನ್ನು ಸ್ವತಃ ಶಿಡ್ಲಘಟ್ಟ ಶಾಸಕರಾಗಿರ್ತಕ್ಕಂಥ ರವಿಕುಮಾರ್ ಮೇಲೂ ಕೂಡ ಒಂದು ಹಲವು ಮಾತುಗಳನ್ನು ಕೂಡ ಹಾಡಿರುವಂಥದ್ದು. ಇನ್ನು ಸ್ವತಃ ಶಾಸಕರಾಗಿರ್ತಕ್ಕಂಥ ರವಿಕುಮಾರ್ ನಮ್ಮ ಜೊತೆ ಇದ್ದಾರೆ, ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೇನೆ. ಸರ್, ಏನು ಸರ್ ಶಿಡ್ಲಘಟ್ಟನ ಇದು ಬಳ್ಳಾರಿನ ಯಾವ ರೀತಿ ಸರ್ ಇಲ್ಲಿ ಏನಿವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ರಾಜ್ಯದ ಉದ್ದಗಳಿಗೂ ಇವತ್ತು ಭಾಳಷ್ಟು ಗಂಭೀರವನ್ನು ಪಡೆದಿರ್ತಕ್ಕಂಥ ಈ ಒಂದು ಬ್ಯಾನರ್ ಪ್ರಕರಣ ರಾಜ್ಯ ಕಾಂಗ್ರೆಸ್ ಇವತ್ತು ತಲೆ ತಗ್ಸ್ತಕ್ಕಂಥ ಒಂದು ಪ್ರಕರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಇವತ್ತು ಇಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ರಾಜೀವ್ ಗೌಡರು ಇವತ್ತು ಒಬ್ಬ ಮಹಿಳೆ ಅಧಿಕಾರಿ ಮೇಲೆ ಅವರು ಏನಿವತ್ತು ಅವಾಚ್ಯ ಶಬ್ದಗಳಿಂದ ಇವತ್ತು ಗೂಂಡಾ ವರ್ತನೆ ಮಾತುಗಳನ್ನ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಆ ಒಂದು ವಿಡಿಯೋ ಇವತ್ತು ವೈರಲ್ ಆಗಿದೆ. ಈ ಒಂದು ಪ್ರಕರಣ ಇವತ್ತು ಸಂಬಂಧಪಟ್ಟಂತೆ ಇವತ್ತು ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷರು ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ತಲೆ ತಗ್ಸ್ತಕ್ಕಂಥ ಕೆಲಸ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾಯಿದ್ದೀನಿ. ಏನಿವತ್ತು ಈ ಒಂದು ಪ್ರಕರಣ ಇವತ್ತು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು ಇನ್ನು ಭಾಳಷ್ಟು ಗಂಭೀರವಾಗಿ ಇವತ್ತು ನಮ್ಮ ಚೀಫ್ ಸೆಕ್ರೆಟರಿ ಅವ್ರ ಗಮನಕ್ಕೂ ತಗೊಂಡು ಬಂದು ಇವತ್ತು ಈ ಒಂದು ಸರ್ಕಾರಿ ಅಧಿಕಾರಿ ಮಹಿಳಾ ಅಧಿಕಾರಿ ಮೇಲೆ ನಡೆದಿರ್ತಕ್ಕಂಥ ಒಂದು ಅವಾಚ್ಯ ಶಬ್ದಗಳನ್ನ ಇವತ್ತು ಈ ಒಂದು ಪ್ರಕರಣವನ್ನು ಭಾಳಷ್ಟು ಗಂಭೀರವಾಗಿ ಇವತ್ತು ಪ್ರಕರಣವನ್ನು ದಾಖಲೆಯಾಗಿ ಇವತ್ತು ಈ ಒಂದು ಘಟನೆಯಲ್ಲಿ ನಡೆದಿರ್ತಕ್ಕಂಥದ್ದನ್ನ ಇವತ್ತು ರಾಜೀವ್ ಗೌಡ್ರನ್ನ ಕೂಡಲೇ ಅವ್ರ ಮೇಲೆ ಪ್ರಕರಣ ವರದಿ ಮಾಡಿ ಅವ್ರನ್ನ ಜೈಲು ಕಳಿಸ್ಬೇಕಂತ ಕುಮಾರಣ್ಣವರು ಈಗಾಗಲೇ ನಮ್ಮ ಚೀಫ್ ಸೆಕ್ರೆಟರಿ ಗಮನಕ್ಕೆ ತಂದಿದ್ದಾರೆ. ಇವತ್ತು ನಾವು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಮುಖಂಡರು ಈ ಒಂದು ಪ್ರಕರಣ ಬೆಳಗ್ಗೆ 10:30 ನಮ್ಮ ಗಮನಕ್ಕೆ ಬಂದ ಮೇಲೆ ಎಲ್ಲ ಮುಖಂಡರುಗಳು ಇವತ್ತು ಸಂಪೂರ್ಣವಾಗಿ ಆ ಮಹಿಳೆ ಅಧಿಕಾರಿಗಳ ಜೊತೆಯಲ್ಲಿ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಒಂದು ನಗರಸಭೆ ಮುಂದೆ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಇವತ್ತು ಆ ನಗರಸಭೆ ಆಯುಕ್ತರು ಸಹ ಇವತ್ತು ಪ್ರಕರಣವನ್ನು ದಾಖಲೆ ಮಾಡಿದ್ದಾರೆ. ನಮ್ಮ ಪಕ್ಷದ ವತಿಯಿಂದ ಸಹ ನಾವು ದಾಖಲೆ ಮಾಡಿದ್ದೀರಿ. ಇದನ್ನು ಭಾಳಷ್ಟು ಗಂಭೀರವಾಗಿ ಇವತ್ತು ರಾಜ್ಯ ಸರ್ಕಾರ ಮತ್ತು ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಗಮನ ತಗೊಂಡು ಇದ್ರ ಬಗ್ಗೆ ಕಾನೂನು ರೀತಿ ಕ್ರಮ ಜರುಗಿಸ್ಬೇಕಂತ ನಾನು ಈಗಾಗಲೇ ಎಲ್ಲ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಈ ಕ್ಷೇತ್ರದಲ್ಲಿ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಗಳಿಗೆ ಏನೇ ತೊಂದರೆ ಆದರೂ ಅವ್ರನ್ನ ಜವಾಬ್ದಾರಿಯಿಂದ ಕಾಯೋಂಥ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ. ನಾವು ಪ್ರಾಮಾಣಿಕತೆಯಿಂದ ಇವತ್ತು ಯಾರಿಗೂ ತೊಂದರೆ ಆಗದಿರೋ ನಿಟ್ಟಿನಲ್ಲಿ ಇವತ್ತು ನಾವು ಕಾರ್ಯವನ್ನು ನಡೆಸ್ತೀರಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಈಗ ಒಂದು ಮಾತು ಅವ್ರು ಹೇಳ್ತಾರೆ, ಏನು ಇಡೀ 31 ವಾರ್ಡ್ಗಳಿಂದ ಜನ ಕರೆಸ್ಕೊಂಬಂದು ಬೆಂಕಿ ಹಚ್ತೇನೆ, ಇಲ್ಲಿಂದ ಓಡಿಸ್ತೇನೆ, ಗಲಭೆ ರೀತಿಯಲ್ಲಿ ಪ್ರಚೋದನೆ ಮಾಡೋ ರೀತಿಯಲ್ಲಿ ಇಡೀ ಕಾರ್ಯಕರ್ತರು ಅವರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪ್ರಚೋದನೆ ಮಾಡೋ ರೀತಿಯಲ್ಲಿ ಹೇಳ್ತಾರೆ ಅಂತಂದರೆ ಇದು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಸರ್? ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಪ್ರಚೋದನೆ ಮಾಡಿದರೆ ಆ ಒಂದು ಪ್ರಚೋದನೆಗೆ ಯಾರೂ ಗಮನ ಕೊಡೋಂಥವ್ರು ಇಲ್ಲ ಆ ಪಕ್ಷದಲ್ಲಿ. ಇವತ್ತು ಯಾರೋ ಕೆಲವರು ಕಿಡಿಗೇಡಿಗಳನ್ನ ಜೊತೆಯಲ್ಲಿ ಮಾಡಿಕೊಂಡು ಇವತ್ತು ಪಕ್ಕದಲ್ಲಿ ಇವತ್ತು ಹೊಸಕೋಟೆ ಕ್ಷೇತ್ರದಿಂದ ಬಂದು ಈ ಕ್ಷೇತ್ರದಲ್ಲಿ ಒಬ್ಬ ಜನಪ್ರತಿನಿಧಿ ಆಗಬೇಕಂತ ಹೊರಟಂಥವ್ರು ಇವತ್ತು ಅವ್ರಿಗೆ ಅಧಿಕಾರ ಇಲ್ಲದಂಥ ಸಂದರ್ಭದಲ್ಲಿ ಈ ರೀತಿ ಮಾತಾಡಿದ್ದಾರೆ ಅಂದರೆ ಮುಂದೆ ಏನಾದರೂ ಅಧಿಕಾರ ಸಿಕ್ಕಿದರೆ ಯಾವ ರೀತಿ ಇವ್ರು ನಡ್ಕೊತಾರೆ ಅಂತ ಈಗಾಗಲೇ ಜನಸಾಮಾನ್ಯರು ಇದನ್ನ ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಮುಂದೆ ಇದಕ್ಕೆಲ್ಲ ತಕ್ಕ ಉತ್ತರ ಕ್ಷೇತ್ರದ ಮತದಾರರು ಕೊಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಅವ್ರನ್ನ ಬಂಧಿಸಬೇಕು ಅಂತ ಒತ್ತಾಯ ಮಾಡ್ತೀರಾ ಸರ್? ಅಕಸ್ಮಾತ್ ಏನಾದರೂ ಕಾಂಗ್ರೆಸ್ ಇವರು ವಜಾ ಮಾಡಬೇಕು ಅಂತ ಒತ್ತಾಯ ಮಾಡ್ತೀರಾ? ಏನು ಹೇಳ್ತೀರಿ? ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಇವತ್ತು ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಪ್ರಕರಣ ದಾಖಲೆ ಮಾಡಿ ಅವ್ನು ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಬೇಕಂತ ನಾನು ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಒಂದು ವೇಳೆ ಅವ್ರು ಏನಾದರೂ ಇದರಲ್ಲಿ ಲೋಪದೋಷ ಕಂಡಂದಲ್ಲಿ ನಾವು ಮುಂದೆ ಹೋರಾಟವನ್ನು ಮಾಡ್ತೀನಿ. ಇದು ಏನು ಶಿಡ್ಲಘಟ್ಟ ಶಾಸಕರಾಗಿರ್ತಕ್ಕಂಥ ರವಿಕುಮಾರ ಮಾತು. ಈಗಾಗಲೇ ಏನೋ ಈ ರೀತಿಯಾದ ಧಮಕಿ ಹಾಕಿರುವಂತಹ ಕಾಂಗ್ರೆಸ್ ಮುಖಂಡನ ಪಕ್ಷದಿಂದ ವಜಾ ಮಾಡಬೇಕು, ಜೊತೆಗೆ ಆತನ ಈ ಕೂಡಲೇ ಬಂಧನ ಆಗಬೇಕು, ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಕ್ಷೇತ್ರದ ಶಾಸಕನಾಗಿ ಬೃಹತ್ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾಮನ್ ಮೋನಿಗಳು ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ಶಿಡ್ಲಘಟ್ಟ. ಬಳ್ಳಾರಿಯಲ್ಲಿ ಏನು ಬ್ಯಾನರ್ ವಿಚಾರವಾಗಿ ದೊಡ್ಡ ಗಲಭೆ ಆದಂಥ ಪ್ರಕರಣ ಇನ್ನೂ ಮಾಸುವ ಮುನ್ನವೇ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ
ಕೈ ನಾಯಕನ ಒಂದು ದರ್ಪ ಸಾಕಷ್ಟು ರೀತಿಯಲ್ಲಿ ಮಿತಿ ಮೀರಿ ಏನು ಒಬ್ಬ ಕಮಿಷನರ್ ಮೇಲೆ ಧಮಕಿ ಹಾಕಿರುವಂಥದ್ದು, ಈ ಒಂದು ಪ್ರಕರಣ ಇಡೀ ರಾಜ್ಯಾದ್ಯಂತ ಸದ್ದಾಗ್ತಾ ಇದೆ. ಇನ್ನು ಸ್ವತಃ ಶಿಡ್ಲಘಟ್ಟ ಶಾಸಕರಾಗಿರ್ತಕ್ಕಂಥ ರವಿಕುಮಾರ್ ಮೇಲೂ ಕೂಡ ಒಂದು ಹಲವು ಮಾತುಗಳನ್ನು ಕೂಡ ಹಾಡಿರುವಂಥದ್ದು. ಇನ್ನು ಸ್ವತಃ ಶಾಸಕರಾಗಿರ್ತಕ್ಕಂಥ ರವಿಕುಮಾರ್ ನಮ್ಮ ಜೊತೆ ಇದ್ದಾರೆ, ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೇನೆ. ಸರ್, ಏನು ಸರ್ ಶಿಡ್ಲಘಟ್ಟನ ಇದು ಬಳ್ಳಾರಿನ ಯಾವ ರೀತಿ ಸರ್ ಇಲ್ಲಿ ಏನಿವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ರಾಜ್ಯದ ಉದ್ದಗಲಿಗೂ ಇವತ್ತು ಭಾಳಷ್ಟು ಗಂಭೀರವನ್ನು ಪಡೆದಿರ್ತಕ್ಕಂಥ ಈ ಒಂದು ಬ್ಯಾನರ್ ಪ್ರಕರಣ ರಾಜ್ಯ ಕಾಂಗ್ರೆಸ್ ಇವತ್ತು ತಲೆ ತಗ್ಸ್ತಕ್ಕಂಥ ಒಂದು ಪ್ರಕರಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಇವತ್ತು ಇಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 2023 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ರಾಜೀವ್ ಗೌಡರು ಇವತ್ತು ಒಬ್ಬ ಮಹಿಳೆ ಅಧಿಕಾರಿ ಮೇಲೆ ಅವರು ಏನಿವತ್ತು ಅವಾಚ್ಯ ಶಬ್ದಗಳಿಂದ ಇವತ್ತು ಗೂಂಡಾ ವರ್ತನೆ ಮಾತುಗಳನ್ನ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಆ ಒಂದು ವಿಡಿಯೋ ಇವತ್ತು ವೈರಲ್ ಆಗಿದೆ. ಈ ಒಂದು ಪ್ರಕರಣ ಇವತ್ತು ಸಂಬಂಧಪಟ್ಟಂತೆ ಇವತ್ತು ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷರು ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ತಲೆ ತಗ್ಸ್ತಕ್ಕಂಥ ಕೆಲಸ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾಯಿದ್ದೀನಿ. ಏನಿವತ್ತು ಈ ಒಂದು ಪ್ರಕರಣ ಇವತ್ತು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು ಇದನ್ನು ಭಾಳಷ್ಟು ಗಂಭೀರವಾಗಿ ಇವತ್ತು ನಮ್ಮ ಚೀಫ್ ಸೆಕ್ರೆಟರಿ ಅವ್ರ ಗಮನಕ್ಕೂ ತಗೊಂಡು ಬಂದು ಇವತ್ತು ಈ ಒಂದು ಸರ್ಕಾರಿ ಅಧಿಕಾರಿ ಮಹಿಳೆ ಅಧಿಕಾರಿ ಮೇಲೆ ನಡೆದಿರ್ತಕ್ಕಂಥ ಒಂದು ಅವಾಚ್ಯ ಶಬ್ದಗಳನ್ನ ಇವತ್ತು ಈ ಒಂದು ಪ್ರಕರಣವನ್ನು ಭಾಳಷ್ಟು ಗಂಭೀರವಾಗಿ ಇವತ್ತು ಪ್ರಕರಣವನ್ನು ದಾಖಲೆಯಾಗಿ ಇವತ್ತು ಈ ಒಂದು ಘಟನೆಯಲ್ಲಿ ನಡೆದಿರ್ತಕ್ಕಂಥದ್ದನ್ನ ಇವತ್ತು ರಾಜೀವ್ ಗೌಡ್ರನ್ನ ಕೂಡಲೇ ಅವ್ರ ಮೇಲೆ ಪ್ರಕರಣ ವರದಿ ಮಾಡಿ ಅವ್ರನ್ನ ಜೈಲು ಕಳಿಸ್ಬೇಕಂತ ಕುಮಾರಣ್ಣವರು ಈಗಾಗಲೇ ನಮ್ಮ ಚೀಫ್ ಸೆಕ್ರೆಟರಿ ಗಮನಕ್ಕೆ ತಂದಿದ್ದಾರೆ. ಇವತ್ತು ನಾವು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಮುಖಂಡರು ಈ ಒಂದು ಪ್ರಕರಣ ಬೆಳಿಗ್ಗೆ 10:30 ನಮ್ಮ ಗಮನಕ್ಕೆ ಬಂದ ಮೇಲೆ ಎಲ್ಲ ಮುಖಂಡರುಗಳು ಇವತ್ತು ಸಂಪೂರ್ಣವಾಗಿ ಆ ಮಹಿಳೆ ಅಧಿಕಾರಿಗಳ ಜೊತೆಯಲ್ಲಿ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಒಂದು ನಗರಸಭೆ ಮುಂದೆ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಇವತ್ತು ಆ ನಗರಸಭೆ ಆಯುಕ್ತರು ಸಹ ಇವತ್ತು ಪ್ರಕರಣವನ್ನು ದಾಖಲೆ ಮಾಡಿದ್ದಾರೆ. ನಮ್ಮ ಪಕ್ಷದ ವತಿಯಿಂದ ಸಹ ನಾವು ದಾಖಲೆ ಮಾಡಿದ್ದೀರಿ. ಇದನ್ನು ಭಾಳಷ್ಟು ಗಂಭೀರವಾಗಿ ಇವತ್ತು ರಾಜ್ಯ ಸರ್ಕಾರ ಮತ್ತು ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಗಮನಕ್ಕೆ ತಗೊಂಡು ಇದ್ರ ಬಗ್ಗೆ ಕಾನೂನು ರೀತಿ ಕ್ರಮ ಜರುಗಿಸ್ಬೇಕಂತ ನಾನು ಈಗಾಗಲೇ ಎಲ್ಲ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಈ ಕ್ಷೇತ್ರದಲ್ಲಿ ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಗಳಿಗೆ ಏನೇ ತೊಂದರೆ ಆದರೂ ಅವ್ರನ್ನ ಜವಾಬ್ದಾರಿಯಿಂದ ಕಾಯೋಂಥ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ. ನಾವು ಪ್ರಾಮಾಣಿಕತೆಯಿಂದ ಇವತ್ತು ಯಾರಿಗೂ ತೊಂದರೆ ಆಗದಿರೋ ನಿಟ್ಟಿನಲ್ಲಿ ಇವತ್ತು ನಾವು ಕಾರ್ಯವನ್ನು ನಡೆಸ್ತೀರಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಈಗ ಒಂದು ಮಾತು ಅವ್ರು ಹೇಳ್ತಾರೆ, ಏನು ಇಡೀ 31 ವಾರ್ಡ್ಗಳಿಂದ ಜನ ಕರೆಸ್ಕೊಂಬಂದು ಬೆಂಕಿ ಹಚ್ತೇನೆ, ಇಲ್ಲಿಂದ ಓಡಿಸ್ತೇನೆ, ಗಲಭೆ ರೀತಿಯಲ್ಲಿ ಪ್ರಚೋದನೆ ಮಾಡೋ ರೀತಿಯಲ್ಲಿ ಇಡೀ ಕಾರ್ಯಕರ್ತರು ಅವರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪ್ರಚೋದನೆ ಮಾಡೋ ರೀತಿಯಲ್ಲಿ ಹೇಳ್ತಾರೆ ಅಂತಂದರೆ ಇದು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಸರ್? ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಪ್ರಚೋದನೆ ಮಾಡಿದರೆ ಆ ಒಂದು ಪ್ರಚೋದನೆಗೆ ಯಾರೂ ಗಮನ ಕೊಡೋಂಥವ್ರು ಇಲ್ಲ ಆ ಪಕ್ಷದಲ್ಲಿ. ಇವತ್ತು ಯಾರೋ ಕೆಲವರು ಕಿಡಿಗೇಡಿಗಳ ಜೊತೆಲಿ ಮಾಡಿಕೊಂಡು ಇವತ್ತು ಪಕ್ಕದಲ್ಲಿ ಇವತ್ತು ಹೊಸಕೋಟೆ ಕ್ಷೇತ್ರದಿಂದ ಬಂದು ಈ ಕ್ಷೇತ್ರದಲ್ಲಿ ಒಬ್ಬ ಜನಪ್ರತಿನಿಧಿ ಆಗಬೇಕಂತ ಹೊರಟಂಥವ್ರು ಇವತ್ತು ಅವ್ರಿಗೆ ಅಧಿಕಾರ ಇಲ್ಲದಂಥ ಸಂದರ್ಭದಲ್ಲಿ ಈ ರೀತಿ ಮಾತಾಡಿದ್ದಾರೆ ಅಂದರೆ ಮುಂದೆ ಏನಾದರೂ ಅಧಿಕಾರ ಸಿಕ್ಕಿದರೆ ಯಾವ ರೀತಿ ಇವ್ರು ನಡ್ಕೊತಾರೆ ಅಂತ ಈಗಾಗಲೇ ಜನಸಾಮಾನ್ಯರು ಇದನ್ನ ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಮುಂದೆ ಇದಕ್ಕೆಲ್ಲ ತಕ್ಕ ಉತ್ತರ ಕ್ಷೇತ್ರದ ಮತದಾರರು ಕೊಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಈಗ ಅವ್ರನ್ನ ಬಂಧಿಸಬೇಕು ಅಂತ ಒತ್ತಾಯ ಮಾಡ್ತೀರಾ ಸರ್? ಅಕಸ್ಮಾತ್ ಏನಾದರೂ ಕಾಂಗ್ರೆಸ್ ಇವರು ವಜಾ ಮಾಡಬೇಕು ಅಂತ ಒತ್ತಾಯ ಮಾಡ್ತೀರಾ, ಏನು ಹೇಳ್ತೀರಿ? ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಇವತ್ತು ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಪ್ರಕರಣ ದಾಖಲೆ ಮಾಡಿ ಅವ್ನು ಕೂಡಲೇ ಅವ್ನ ಅರೆಸ್ಟ್ ಮಾಡಬೇಕಂತ ನಾನು ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಒಂದು ವೇಳೆ ಅವರೇನಾದರೂ ಇದರಲ್ಲಿ ಲೋಪದೋಷ ಕಂಡಂದಲ್ಲಿ ನಾವು ಮುಂದೆ ಹೋರಾಟವನ್ನು ಮಾಡ್ತೀನಿ. ಇದು ಏನು ಶಿಡ್ಲಘಟ್ಟ ಶಾಸಕರಾಗಿರ್ತಕ್ಕಂಥ ರವಿಕುಮಾರ ಮಾತು. ಈಗಾಗಲೇ ಏನೋ ಈ ರೀತಿಯಾದ ಧಮಕಿ ಹಾಕಿರುವಂತಹ ಕಾಂಗ್ರೆಸ್ ಮುಖಂಡನ ಪಕ್ಷದಿಂದ ವಜಾ ಮಾಡಬೇಕು, ಜೊತೆಗೆ ಆತನ ಈ ಕೂಡಲೇ ಬಂಧನ ಆಗಬೇಕು. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಕ್ಷೇತ್ರದ ಶಾಸಕನಾಗಿ ಬೃಹತ್ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಶಿಡ್ಲಘಟ್ಟ.